ಏಪ್ರಿಲ್ ತಿಂಗಳಲ್ಲಿ ಕಿರಣ ಮಂಗಲ ಕಾರ್ಯ ಆಗಬೇಕು. ಆದಮೇಲೆ ದಂಪತಿ ಸಮೇತವಾಗಿ ಉಡಿ ಕೊಟ್ಟು ಹಣ್ಣು ಕೊನೆ ಪೂಜೆ ಕೊಡ್ತೀವಿ. ನಿನ್ನಲ್ಲಿ ಸಂಕಲ್ಪ ಮಾಡ್ಕೊಂಡು ನಾಗದೇವತೆ ಫಸ್ಟ್ ಹೊಡೆದು ಬಿಡಕ್ಕೆ ಶ್ರೀ ಚೌಡೇಶ್ವರಿ ದೇವಿ. ಬಿಡುದಾಗ್ತಾ ಇದೆ. ಆಯಿತು. ಏಪ್ರಿಲ್ ಒಳಗಡೆ ಮಂಗಲ ಕಾರ್ಯ ಆಗ್ತದೆ ಅಂತೇಳಿ ಆಯಿತು. ಮತ್ತೇನಾದ್ರು ಕೇಳೋದಕ್ಕೆ ಒಂಥರ ಅದನ್ನು ಮಾಡಿಕೊಟ್ಟು ಸ್ವಲ್ಪ ಅದೇ ಮನೇಲೇ ಒಂಥರ ತೊಂದರೆ, ಒಂದು ಎಂಥ ಇದು ಆಗೋದಿಲ್ಲ. ಅಪ್ಪ ಅಮ್ಮಗೆ ಮಗನಿಗೆ ಒಂಥರ ಅವನಿಗೆ ಸಿಟ್ಟೇ ಜಾಸ್ತಿ. ಅದು ಎಂಥ ಕಾರಣ ಹೇಳೋ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಯಾವುದೋ ಒಂದು ಸ್ವಂತ ಮಾಡೋದಿಲ್ಲ. ಎಲ್ಲ ವಿದ್ಯೆ ಉಂಟು, ಬುದ್ಧಿ ಉಂಟು, ಎಲ್ಲದೂ ಉಂಟು. ಸ್ವಂತ ಒಂದು ಉದ್ಯೋಗ ಮಾಡೋದಿಲ್ಲ. ಬೇರೆಯವ್ರ ಜೊತೆಗೆ ಇದ್ದ ದುಡಿತ ಹಂಗಾಗಿ ಏನಾದ್ರು ಹೇಳೋದು ಕೂಡ ಸಿಕ್ತು. ಈಗ ಒಂದು ಪೂಜೆ ಮಾಡಿಸ್ಬೇಕಂತಿದ್ರು, ಅದು ಬರೀ ಅಡ್ಡಿ ಆಗ್ತಾ ಉಂಟು. ಏನು ಮಾಡ್ಸೋಕೆ ಹೋದರೂ ಮನೇಲಿ ಆಗ್ತಾ ಇಲ್ಲ, ಆಗೋದೇ ಇಲ್ಲ. ಏನು ಮಾಡೋಕೆ ಹೋದ್ರು ಈಗ ಈ ಥರ ಹೇಳಿ ಹಾಕಿದೆ. ಯಾವುದೇ ಒಂದು ಭೂತ ಪ್ರೇತ ಪಿಶಾಚಿಯಿಂದ ತೊಂದರೆ ಇರಲಿ ಅಥವಾ ಗ್ರಹಬಾಧಕವಾದಂಥ ಸಮಸ್ಯೆ ಇರಲಿ ಅಥವಾ ಯಾರೇ ಏನು ಅವನ ಮಂಗಲ ಕಾರ್ಯ ಆಗಬಾರ್ದು ಹೇಳಿ ಅಡೆತಡೆಗಳು ಮಾಡಿರ್ತಕ್ಕಂಥದ್ದಾದರೆ, ಲಗ್ನದಲ್ಲಿ ಏನಾದರೂ ದೋಷ ಮಾಡಿರ್ತಕ್ಕಾದ್ರೆ ಅದು ಎಲ್ಲವನ್ನೂ ಹೋಗಬೇಕು. ಸಂಪೂರ್ಣವಾದಂಥ ಭಾರ ನಿನ್ನದು ಉಂಟು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ತಾನು ಬಗೆಹರಿಸ್ಕೊಡ್ತೇನೆ ಅನ್ನೋದಾದರೆ ಒಂದು ಬಿಳಿ ಪ್ರಸಾದ ಅಂತ ಹೇಳ. ಶ್ರೀ ಮಹಾಶಕ್ತಿ ಜಟಕೇಶ್ವರ ಸ್ವಾಮಿ. ಜಟೇಶ್ವರ ಅಂತಾರೆ ಈಶ್ವರನ ಗಣ. ಈಶ್ವರನ ಗಣ. ಮುಂದಿನ ವರ್ಷ ಬರೋ ತನಕ ಜೋಡಿ ಮೇಲೆ ಬರ್ಬೇಕಪ್ಪ ಅವ್ರು. ಅಲ್ಲ ಮಂಜು, ಅದೇ ಜೋಡಿ ಮೇಲೆ ಮುಂದಿನ ವರ್ಷ ಜೋಡಿ ಮೇಲೆ ಬರಬೇಕು. ಅವಂತೂ ಎಲ್ಲಿ ಹೋಗಿ ಎಲ್ಲಿ ಬಂದರೂ ಒಂದು ಅಂತಿ ಪರಿ ಸಿಕ್ಕೋದಿಲ್ಲ. ದೇವ್ರ ಎಲ್ಲೆಲ್ಲ ಹೋದೆ. ಅಣ್ಣೊಂದು ಹುಡುಗಿ ನೋಡಿದ್ರೆ ಆ ಹುಡುಗಿಗೆ ಆಗಲಿ ಮುಂದೆ ಯಾವುದೇ ಭೂತ ಪ್ರೇತ ಯಾವುದೇ ಇದ್ರೂ ಕೂಡ ನಾನು ನೋಡ್ಕೊಂತೆ ಅಂತ. ಇದು ಪ್ರಸಾದನ ನಾನೊಂದು ಅರ್ಚನೆ ಮಾಡಿಕೊಡ್ತೀನಿ. ಸಾಗು ಪ್ರಸಾದ ಒಂದು 3 ದಿವಸ ಇದನ್ನೆಲ್ಲ ಈ ಪ್ರಸಾದ ಕುಂಕುಮಾರ್ಚನೆ ಮಾಡಿಕೊಡ್ತೀನಿ.
ಅರ್ಚನೆ ಮಾಡ್ಕೊಡ್ತೀವಿ. ಆ ಕುಂಕುಮ ಆ ಹುಡುಗನಿಗೆ ಕಳಿಸಿದ್ರೆ ಗುರುಗಳೇ, ಈ ಒಂದು ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೋದಾ ನಮಗೆ? ಈಗ ಅಂತ ಹೇಳಿದ್ರೆ ನಾಗನಿಂದ ಬರತಕ್ಕಂಥದ್ದು. ಹೇಳಿ. ಈಗ ಸಂತಾನ ಇಲ್ಲದಿದ್ದವರಿಗೆ ಸಂತಾನ ಕೊಡುವಂಥದ್ದು, ಮಕ್ಕಳಲ್ಲಿ ವಿದ್ಯೆಯಲ್ಲಿ ಮಂದಗತಿ ಇರುವಂಥದ್ದು, ವಿದ್ಯೆಯಲ್ಲಿ ಬುದ್ಧಿ ಕೊಡುವಂಥದ್ದು, ವಿದ್ಯೆ ಉತ್ತಮ ಅನುಕೂಲ ಆಗಲಿಕ್ಕೆ. ಇನ್ನೊಂದು ಮಂಗಲ ಕಾರ್ಯದಲ್ಲಿ ವಿಳಂಬವಾಗಿ ಮಂಗಲ ಕಾರ್ಯ ಆಗದೇ ಇರುವಂಥದ್ದು, ಅಂಥದ್ರಲ್ಲಿ ಮಂಗಲ ಕಾರ್ಯವನ್ನು ನೆರವೇರಿಸಿಕೊಡುವಂಥದ್ದು. ಅದು ನಾಗನಿಂದ ಬರತಕ್ಕಂಥದ್ದು, ನಾಗದೇವತೆಯಿಂದ. ಓಕೆ. ಯಕ್ಷಿಯಲ್ಲಿ ಬರುವಂಥದ್ದು ನಿಮ್ಮ ಎಷ್ಟು ವರ್ಷಗಳ ಹಿಂದಿನಿಂದ ಬರ್ತಕ್ಕಂಥದ್ದು ಏನಾದರೂ ಸಮಸ್ಯೆಗಳಿರುತ್ತಲ್ಲ, ಅದನ್ನು ನಮಗೆ ತಿಳಿಸುವಂಥದ್ದು ಯಕ್ಷಿ ದೇವತೆ. ಓಕೆ. ಅದರ ನಂತರ ಚೌಡೇಶ್ವರಿ ಮತ್ತು ಮಹಾಸತಿ ಇದೆಯಲ್ಲ, ಇದು ಎರಡು ಸಮಬಲ. ಇದು ಗುರುಪೀಠ. ಮಹಾಸತಿ ಗುರುಪೀಠ ಅವರು, ಇದು ಚೌಡೇಶ್ವರಿ ದೇವಿ. ಏನಂತ ಹೇಳ್ತೇನೆ, ಪ್ರೇತಗಳ ಬಾಧೆ, ಭೂತ ಬಾಧೆ, ಪಿಶಾಚಿ ಬಾಧೆ, ಕೃತ್ರಿಮ ಬಾಧೆ, ವಾಮಾಚಾರ ಬಾಧೆ, ಆ ಬಾಧೆಗಳನ್ನೆಲ್ಲ ದೂರ ಮಾಡುವಂಥದ್ದು ಚೌಡೇಶ್ವರಿ ಮತ್ತು ಮಹಾಸತಿ. ಓಕೆ. ಅದನ್ನು ಬಿಟ್ಟು ಇದು ಜಟಗೇಶ್ವರ. ನಮ್ಮ ಈ ಗ್ರಾಮೀಣ ಭಾಷೆಯಲ್ಲಿ ಹೇಳುವುದಾದ್ರೆ ಜಟಗೇಶ್ವರ ಅಂದರೆ ಈಶ್ವರನ ಗಣ. ಈಶ್ವರನ ಗಣ ಅಂತ ಹೇಳಿದ್ರೆ ಶಿವನಿಗೆ ಆರಾಧನೆ ಮಾಡುವ, ಶಿವನ ದೇವಾಲಯ ಇಲ್ಲದಿದ್ದಲ್ಲಿ ನಾವೇನಂತೇವೆ, ಶಿವನಿಗೋಸ್ಕರವಾಗಿ ಜಟಗೇಶ್ವರನ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಅಂದರೆ ಶಿವನು ಏನೇನು ಕೊಡಲಿಕ್ಕೆ ಸಾಧ್ಯತೆ ಉಂಟಲ್ಲ, ಅದನ್ನು ಜಟಕನಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಶಿವನೇನೇನು ಕೊಡಬೇಕಪ್ಪ ಅದನ್ನೆಲ್ಲ ಜಟಗೇಶ್ವರನ ಅನುಗ್ರಹ ಮಾಡ್ತಾನೆ. ಅದಲ್ಲದೆ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರಪಾಲನಾಗಿ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾನೆ. ಆ ಕ್ಷೇತ್ರದಲ್ಲಿ ದುಷ್ಟಶಕ್ತಿಗಳಾಗಲಿ ಅಥವಾ ಯಾವುದೇ ಮಾಟ ಮಂತ್ರಗಳನ್ನು ತಡೆಯುವಂತಹ ಶಕ್ತಿ ಜಟಗೇಶ್ವರನಿಗಿದೆ. ಅಂದರೆ ಅದು ಗಡಿ ಭಾಗವನ್ನು ಕಾಯುವಂಥವನು. ಅಂತರ ಮತ್ತೆ ಗುರುಗಳೇ, ಈ ಒಂದು ದೇವಸ್ಥಾನಕ್ಕೆ ನಾವು ಬರಬೇಕು ಅಂದರೆ ವೀಕ್ಷಕರು ಅಡ್ರೆಸ್ ಯಾವ ಥರ ಸಿಗುತ್ತೆ ಹೇಳ್ತೀರಾ? ಕುಮಟಾ ತಾಲೂಕು ಮಿರ್ಜಾನ್ ಗ್ರಾಮದಲ್ಲಿ ಬಂದು ಇಳ್ಕೊಂಡಿದ್ರೆ, ಕುಮಟಾ ತಾಲೂಕು ಮಿರ್ಜಾನ್ ಗ್ರಾಮದಲ್ಲಿ ಇಳ್ಕೊಂಡಿದ್ರೆ ಯಾವುದೇ ವಾಹನಗಳಲ್ಲಿ ಬರ್ಬೋದು. ಹೌದಾ? ಆಟೋದಲ್ಲಿ ಬಂದು ಈ ಥರ ದೇವಸ್ಥಾನವಿದೆ, ಈ ವಿದ್ಯಾಧರ ಪೂಜಾರಿ ಅವ್ರ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಆಟೋದವ್ರು ತಂದು ನಮ್ಮ ಮನೆ ಹತ್ರ ಬಿಡ್ತಾರೆ. ವಿದ್ಯಾಧರ ಪೂಜಾರಿ ಅಂತ ಹೇಳಿದರೆ ಅವರು ಡೈರೆಕ್ಟಾಗಿ ನಮ್ಮ ಮನೆಗೆ ತಂದು ಬಿಡ್ತಾರೆ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಅಂತಂದರೆ ಓಡಾಡೋದಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ. ಬೆಳಿಗ್ಗೆ 8 ಗಂಟೆಗೆ ಒಂದಿದೆ, ಮಧ್ಯಾಹ್ನ 1:30. ಅದರ ನಂತರ ಸಂಜೆ 4:30. ಅದು ಬಿಟ್ಟರೆ ಬೇರೆ ಬಸ್ಸಿನ ವ್ಯವಸ್ಥೆ ಏನೂ ವ್ಯವಸ್ಥೆ ಇಲ್ಲ. ಇನ್ನು ಬೇಕು ಅಂತ ಹೇಳಿದ್ರೆ ಆಟೋ ಮಾಡ್ಕೊಂಡು ಬರ್ಬೋದು ಅಥವಾ ಸ್ವಂತ ವೆಹಿಕಲ್ ಮಾಡ್ಕೊಂಡು ಬರ್ಬೋದು. ಈ ಥರ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ನೀವು ರಿಟರ್ನು ಹೋಗ್ಬೋದು. ಇಲ್ಲಿ ಹತ್ರ ಲಾಡ್ಜಿನ ವ್ಯವಸ್ಥೆ ಅದು ಇದು ಅಂತ ತುಂಬ ದೂರದಿಂದ ಬರುವಂಥವ್ರಿಗೆ ಲಾಡ್ಜಿನ ವ್ಯವಸ್ಥೆ ಇದೆ. ಎಲ್ಲಿಗೆ ಹೋಗ್ಬೇಕು? ಕುಮಟಾಗೆ ಹೋಗ್ಬೇಕಾ? ಗುರುಗಳೇ, ದೇವ್ರ ಮೇಲೆ ನೀವು ಯಾವ ರೀತಿ ಪ್ರಶ್ನೆ ಕೇಳ್ತೀರಾ? ಯಾವ ಥರ ಅದು ದೇವ್ರು ನಿಮಗೆ ಉತ್ತರ ಕೊಡುತ್ತೆ? ದೇವರು ಅಂತ ಹೇಳಿದ್ರೆ ನಾವು ಪುಡಿ ಪ್ರಸಾದ ಮೂಲಕವಾಗಿಯೂ ಪ್ರಶ್ನೆಯನ್ನು ಈಗ ಉತ್ತರ ಕೊಡಬಹುದು. ಅದಲ್ಲದೆ ಈಗ ದೇವಿಯ ಮೇಲೆ ಶಿಲೆಯ ಮೇಲೆ ಸಿಂಗಾರವನ್ನಿಟ್ಟು ಪ್ರಸಾದವನ್ನು ಕೇಳಬಹುದು. ಅವರ ಸಮಸ್ಯೆ ಯಾವ ರೀತಿಯಲ್ಲಿದೆ ಅಂತೇಳಿ ಏನು ಆ ದೇವಿ ಸೂಚನೆ ಕೊಡ್ತದೆ, ಅದು ಯಾವ ರೀತಿಯಲ್ಲಿ ಪ್ರಸಾದ ಅಭಯವನ್ನು ಕೊಡ್ತದೆ, ಅದರ ಮೇಲೆ ನಾವು ಪರಿಣಾಮ ಮಾಡಬಹುದು. ಓಕೆ. ಅಂದರೆ ನಿಮಗೆ ದೇವರು ಯಾವುದರ ಒಂದು ರೀತಿಯಲ್ಲಿ ತಿಳಿಸುತ್ತೆ ಈ ಥರ ಅಂತ. ಅದಲ್ಲದೆ ಈಗ ಯಕ್ಷಿಯಲ್ಲಿ ದರ್ಶನ ಅಂತೇಳಿ ಬರುತ್ತೆ ನನಗೆ. ದರ್ಶನ. ಓಕೆ. ಯಕ್ಷಿಯ ದರ್ಶನ ಬಂದಾಗ ಸ್ವತಃ ಅದು ಬಂದು ಹೇಳುವಂಥದ್ದು ಇದೆ. ದರ್ಶನ ರೂಪದಲ್ಲೂ ಹೇಳ್ತದೆ. ಹೌದಾ? ನಿನಗೆ ಈ ಥರ ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಇದೆ, ಈ ಥರ ಮಾಡಿ ಬಗೆಹರಿಸ್ಕೊ ಅಂತೇಳಿ ದರ್ಶನ ಮೂಲಕವಾಗಿ ಹೇಳುವಂಥದ್ದಿದೆ. ಹೌದಾ? ಸರಿ ಗುರುಗಳೇ, ತುಂಬ ಥ್ಯಾಂಕ್ಸ್.